ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಡಾಟ್ಸ್, ಟಿಯರ್ ಡ್ರಾಪ್ಸ್ ಮತ್ತು ಲೀಫನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಹಾಗಾದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮೊದಲಿಗೆ ನಾನು ಡಾಟ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಡಾಟ್ಸನ್ನು ಹಾಕುವಾಗ ನಾನಿಲ್ಲಿ ಆಲ್ರೆಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಟಿದ್ದೇನಲ್ವಾ, ಅಲ್ಲಿಂದನೇ ಕೋನನ್ನು ಹೋಲ್ಡ್ ಮಾಡಿಬಿಟ್ಟು ಕೋನಿಂದ ನಾವು ಪ್ರೆಷರನ್ನು ಕೊಡ್ತಾ ಹೋದರೆ ಆಯಿತು. ಪ್ರೆಷರ್ ಕೊಡುವಾಗ ಕೋನನ್ನು ನಾವು ಮೂವ್ ಮಾಡಬಾರ್ದು, ಅಂದರೆ ಆಚೆ ಈಚೆ ಮಾಡಬಾರ್ದು. ಹೇಗೆ ನಾವು ಕೋನನ್ನು ಅಂದರೆ ಹೋಲ್ಡ್ ಮಾಡಿರ್ತೇವೋ ಹಾಗೆ ನಾವು ಪ್ರೆಷರನ್ನು ಹಾಕ್ತಾ ಹೋಗಬೇಕು. ಒಂದ್ಸಲ ನಮಗೆ ಡಾಟ್ ಕರೆಕ್ಟಾಗಿ ಬಂದಿದೆ ಅಂದರೆ ನಾವು ಅದನ್ನು ಕೋನನ್ನು ತೆಗೆದು ಬಿಡಬೇಕು ಅಲ್ಲಿಂದ. ನೋಡಿ, ಈಗ ನಾನು ಹಾಕ್ತಾ ಹೋಗ್ತಾ ಇದ್ದೇನೆ. ಈಗ ಚಿಕ್ಕದು ಅಷ್ಟೇ, ತುಂಬ ಸಿಂಪಲ್ ಆಗಿದೆ. ಕೆಲವೊಂದು ಜನ ಡಾಟನ್ನು ತಪ್ಪಾಗಿ ಹಾಕ್ತಾರೆ, ಅಂದರೆ ಮೊದಲು ಸರ್ಕಲ್ ಹಾಕಿಬಿಟ್ಟು ನಂತರ ಅದನ್ನು ಫಿಲ್ ಮಾಡ್ಕೊಂಡು ಹೋಗ್ತಾರೆ. ಆ ಮೆಥಡ್ ಆ್ಯಕ್ಚುಲಿ ತಪ್ಪು. ನಾವು ಆ ಮೆಥಡನ್ನು ಯಾವತ್ತೂ ಸಹ ಯೂಸ್ ಮಾಡಬಾರ್ದು. ಡಾಟ್ಸನ್ನು ನಾವು ಹಾಕುವಾಗ ಜಸ್ಟ್ ಕೋನಿಂದ ಪ್ರೆಷರ್ ಕೊಟ್ಬಿಟ್ರೆ ಆಯಿತು, ಅಷ್ಟೇ, ಮುಗೀತು. ಆದರೆ ನಾವು ಫಿಲ್ ಮಾಡೋದಾಗಲಿ ಸರ್ಕಲ್ ಹಾಕೋದಾಗಲಿ ಮಾಡಬಾರ್ದು. ಪ್ರೆಷರ್ ಕೊಡ್ತಾ ಹೋದಾಗೆ ಅದು ಡಾಟ್ ಆಲ್ರೆಡಿ ಅಂದರೆ ಸರ್ಕಲ್ ಶೇಪಲ್ಲೇ ಬರ್ತದೆ. ನೋಡಿ, ಇಲ್ಲಿ ನಾನೀಗ ಕೊಡ್ತಾ ಇದ್ದೇನೆ. ಕೋನನ್ನು ಹೋಲ್ಡ್ ಮಾಡಿಬಿಟ್ಟು ಪ್ರೆಷರ್ ಕೊಡ್ತಾ ತೆಗಿತಾ ಇದ್ದೇನೆ. ನೋಡಿ, ಇಷ್ಟೇ. ಅದರಲ್ಲಿ ತುಂಬ ಕಷ್ಟದ್ದು ಆ ಥರ ಎಲ್ಲ ಎಂತ ಇಲ್ಲ. ಜಸ್ಟ್ ಕೋನಿಂದ ಪ್ರೆಷರನ್ನು ನೀಟಾಗಿ ಕೊಡ್ತಾ ಹೋದರೆ ಆಯಿತು. ಈಗ ನಾನು ಅದೇ ರೀತಿ ಚಿಕ್ಕ ಹಾಕ್ತಾ ಇದ್ದೀನಿ. ಚಿಕ್ಕ ಡಾಟ್ ಹಾಕುವಾಗ ಜಾಸ್ತಿ ಪ್ರೆಷರ್ ಬೇಡ, ಸ್ವಲ್ಪ ಕೋನಿಂದ ಡಾಟನ್ನು ಹಾಕಿ ತೆಗೆದುಬಿಡಿ ಅಷ್ಟೇ. ಈಗ ನಾನು ಕೆಲವೊಂದು ಡಾಟ್ಸಿದ್ದು ಪ್ಯಾಟರ್ನ್ಸ್ನ ತೋರಿಸ್ತೇನೆ, ಯಾವ ರೀತಿ ಬರುತ್ತೆ, ಡಾಟ್ಸ್ನ ನಾವು ಯಾವ ರೀತಿ ಯೂಸ್ ಮಾಡ್ತೇವೆ ಅಂತ. ಸೊ ಮೊದಲಿಗೆ ನಾನಿಲ್ಲಿ ಡಬಲ್ ಲೈನನ್ನು ಹಾಕ್ಕೊಳ್ತಾ ಇದ್ದೇನೆ. ಡಬಲ್ ಲೈನನ್ನು ಹಾಕ್ಕೊಂಡು ಲೈನಲ್ಲಿ ನಾನು ಡಾಟ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಸೇಮ್ ಇನ್ನೊಂದು ಪ್ಯಾಟರ್ನ ತೋರಿಸ್ತೇನೆ. ಈಗ ನಾನು 3 ಡಾಟನ್ನು ಹಾಕಿಬಿಟ್ಟು ಕೆಳಗಡೆ 2 ಡಾಟನ್ನು ಹಾಕಿದ್ದೀನಿ, ಅಂದರೆ ಅದು ಸೆಂಟರಲ್ಲಿ ಅದರ ಮಧ್ಯೆ ಡಾಟ್ಸ್ನ ಹಾಕ್ಕೊಂಡು ಬರ್ತಿದ್ದೇನೆ. ಇನ್ನೊಂದು ಪ್ಯಾಟರ್ನಲ್ಲಿ ನಾನು 3 ಡಾಟ್ಸ್ನ ಹಾಕ್ಕೊಂಡು ಬರ್ತಾ ಇದ್ದೇನೆ. ಸೊ ನೆಕ್ಸ್ಟ್ ನಾನು ಒಂದು ದೊಡ್ಡ ಡಾಟ್ ಮತ್ತೊಂದು ಚಿಕ್ಕದು, ದೊಡ್ಡದು ಚಿಕ್ಕದು, ಅಂದರೆ ಡಾಟೆಡ್ ಲೈನ್ ಥರ ನಾನು ಹಾಕ್ಕೊಂಡು ಹೋಗಿದ್ದೇನೆ. ಸೊ ಇನ್ನೊಂದು ಪ್ಯಾಟರ್ನಲ್ಲಿ ನಾನು ಒಂದು ಮೇಲೆ ಒಂದು ಕೆಳಗೆ ಆ ಥರ ನಾನು ಹಾಕ್ಕೊಂಡು ಹೋಗಿದ್ದೇನೆ. ಸೊ ಇದಿಷ್ಟು ಕೂಡ ಡಾಟ್ಸ್ ಬಗ್ಗೆ ಆಯಿತು, ನನಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ಟಿಯರ್ ಡ್ರಾಪ್ಸ್. ಈ ಟಿಯರ್ ಡ್ರಾಪ್ಸನ್ನು ನಾವು ಸ್ಟಾರ್ಟಿಂಗಲ್ಲಿ ಕೋನಿಂದ ಪ್ರೆಷರನ್ನು ಕೊಟ್ಟು ಅದನ್ನು ಕೆಳಗಡೆ ನಿಧಾನವಾಗಿ ಡ್ರ್ಯಾಗ್ ಮಾಡ್ತಾ ಪ್ರೆಷರನ್ನು ಕಮ್ಮಿ ಮಾಡ್ಕೊಂಡು ಬರಬೇಕು. ನೋಡಿ, ಈ ಥರ ನಾನು ಸ್ಟಾರ್ಟಿಂಗಲ್ಲಿ ಪ್ರೆಷರ್ ಜಾಸ್ತಿ ಕೊಡ್ತಾ ಇದ್ದೇನೆ, ನಿಧಾನವಾಗಿ ಕೆಳಗೆ ಡ್ರ್ಯಾಗ್ ಮಾಡ್ತಾ ಪ್ರೆಷರನ್ನು ಕೂಡ ಕಮ್ಮಿ ಮಾಡ್ತಾ ಬಿಡ್ತಾ ಇದ್ದೇನೆ ಕೋನನ್ನು. ನೋಡಿ, ಇಷ್ಟೇ. ಸೊ ಇದು ಟಿಯರ್ ಡ್ರಾಪ್ಸ್ ಅಂತಾರೆ. ಈ ಮೆಥಡ್ ನಿಮಗೆ ಅಂದರೆ ಈ ಡೈರೆಕ್ಟ್ ಮೆಥಡ್ ನಿಮಗೆ ಕಷ್ಟ ಅಂತ ಅನಿಸಿದರೆ ನೀವು ಮೊದಲು ಡಾಟನ್ನು ಹಾಕ್ಕೊಳ್ಳಿ. ಡಾಟನ್ನು ಹಾಕಿದ ಮೇಲೆ ಕೋನನ್ನು ಡಾಟ್ ಇದು ಸೆಂಟರಲ್ಲಿ ಹೋಲ್ಡ್ ಮಾಡಿ. ನೋಡಿ, ಈ ಥರ ಕೋನನ್ನು ಹೋಲ್ಡ್ ಮಾಡಿ ನಿಧಾನವಾಗಿ ಡ್ರ್ಯಾಗ್ ಮಾಡಿ ಕೆಳಗೆ. ತಪ್ಪಿ ಕೂಡ ಕೋನಿಂದ ಪ್ರೆಷರ್ ಕೊಡಬೇಡಿ, ಜಸ್ಟ್ ಕೋನನ್ನು ಒಂದು ಹೋಲ್ಡ್ ಮಾಡಿದರೆ ಸಾಕು. ಡಾಟ್ ಹಾಕಿದ ಮೇಲೆ ಈ ಥರ ಕೆಳಗೆ ಡ್ರ್ಯಾಗ್ ಮಾಡಿ, ನಿಮಗೆ ಟಿಯರ್ ಡ್ರಾಪ್ ಸಿಗುತ್ತೆ. ಡಾಟ್ ಹಾಕಿದ ಮೇಲೆ ಸೆಂಟರಿಂದ ಕೋನನ್ನು ಡ್ರ್ಯಾಗ್ ಮಾಡಿದರೆ ಆಯಿತು. ಸೊ ಇಷ್ಟೇ. ಈ ಮೆಥಡ್ ನಿಮಗೆಲ್ಲ ಈಸಿ ಅಂತ ಅನಿಸುತ್ತೆ. ನಿಮಗೆ ಡೈರೆಕ್ಟ್ ಮೆಥಡ್ ಕಷ್ಟ ಅಂತ ಆಗಿದರೆ ನೀವು ಈ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಬಳ್ಳಿ ಥರ ಮಾಡಿ ತೋರಿಸ್ತೇನೆ ನಿಮಗೆ. ಮೊದಲು ನಾನು ಡಬಲ್ ಲೈನನ್ನು ಹಾಕ್ಕೊಳ್ತಾ ಇದ್ದೇನೆ. ಫಸ್ಟ್ ನಾನು ಡೈರೆಕ್ಟ್ ಮೆಥಡಿಂದನೇ ತೋರಿಸ್ತೇನೆ ಯಾವ ರೀತಿ ಮಾಡೋದಂತ. ಡೈರೆಕ್ಟ್ ಮೆಥಡಲ್ಲಿ ನಾವು ಈ ರೀತಿ ಮಾಡ್ತೇವೆ, ಅಂದರೆ ಕೋನಿಂದ ಸ್ಟಾರ್ಟಿಂಗ್ ಪ್ರೆಷರನ್ನು ಕೊಟ್ಬಿಟ್ಟು ನೆಕ್ಸ್ಟ್ ಪ್ರೆಷರನ್ನು ಕೆಳಗೆ ಡ್ರ್ಯಾಗ್ ಮಾಡ್ತಾ ಕಮ್ಮಿ ಮಾಡ್ತಾ ಬರೋದು. ನೋಡಿ, ನಾನು ಸ್ಟಾರ್ಟಿಂಗ್ ಪ್ರೆಷರ್ ಹಾಕ್ತಾ ಇದ್ದೇನೆ, ಆದರೆ ಡ್ರ್ಯಾಗ್ ಮಾಡ್ತಾ ಬಂದಾಗೆ ಪ್ರೆಷರ್ ಕಮ್ಮಿ ಮಾಡ್ತಾ ಇದ್ದೇನೆ. ನೋಡಿ, ಅದು ವಿಡಿಯೋ ರೆಕಾರ್ಡ್ ಆಗಲಿಲ್ಲ, ಇನ್ನೊಂದು ಸಲ ಮಾಡಿ ತೋರಿಸ್ದೆ. ನೋಡಿ, ನಾನು ಸ್ಟಾರ್ಟಿಂಗ್ ಪ್ರೆಷರ್ ಕೊಡ್ತಾ ಇದ್ದೇನೆ. ಪ್ರೆಷರ್ ಕೊಟ್ಟು ಆ ಒಂದು ಡಾಟ್ಸ್ ಥರ ಆದಮೇಲೆ ಅದನ್ನು ನಿಧಾನವಾಗಿ ನಾನು ಕೆಳಗೆ ಡ್ರ್ಯಾಗ್ ಮಾಡ್ತಾ ಇದ್ದೇನೆ, ಅಂದರೆ ಪ್ರೆಷರ್ ಕಮ್ಮಿ ಮಾಡ್ತಾ ಬರ್ತಿದ್ದೇನೆ. ನೋಡಿ, ತುಂಬ ಸಿಂಪಲ್ ಇದೆ. ನೋಡಿ, ಇಲ್ಲಿ ಕೂಡ ಸೇಮ್ ಜಾಸ್ತಿ ಪ್ರೆಷರ್ ಕೊಟ್ಬಿಟ್ಟು
ಡ್ರ್ಯಾಗ್ ಮಾಡ್ತಾ ಪ್ರೆಷರನ್ನು ಕಮ್ಮಿ ಮಾಡಿದರೆ ಆಯಿತು. ಸೊ ನಿಮ್ಗೆ ಡೈರೆಕ್ಟ್ ಮೆಥಡ್ ಕಷ್ಟ ಆಗಿದೆ, ನೀವು ನಾನು ಆಗ ಹೇಳಿದಾಗೆ ನೀವು ಡಾಟ್ ಇದು ಮೆಥಡನ್ನು ಯೂಸ್ ಮಾಡ್ಬೋದು. ನಾನು ಈಗ 2 ಲೈನನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ಲೈನಲ್ಲಿ ನಾನು ಡಾಟ್ಸ್ನ ಕೊಡ್ತಾ ಹೋಗ್ತಾ ಇದ್ದೇನೆ. ನೋಡಿ ನಾನು ಈ ಲೈನಲ್ಲಿ ಡಾಟ್ಸ್ನ ಹಾಕ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಆ ಡಾಟ್ಸನ್ನು ಉಂಟಲ್ವಾ ಸೆಂಟರಲ್ಲಿ ಕೋನನ್ನು ಹೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಡ್ರ್ಯಾಗ್ ಮಾಡಿದರೆ ಆಯಿತು. ನೋಡಿ ಈ ಥರ ಕೋನಿಂದ ಪ್ರೆಷರನ್ನು ಕೊಡಬೇಡಿ, ಜಸ್ಟ್ ಕೋನನ್ನು ಹಿಡ್ಕೊಂಡ್ರೆ ಸಾಕು. ಹಿಡ್ಕೊಂಡು ಕೆಳಗಡೆ ಈ ಥರ ಡ್ರ್ಯಾಗ್ ಮಾಡಿ ಅಷ್ಟೇ. ನಾನು ಇನ್ನೊಂದು ಸಲ ಬೇಕಾದರೆ ನಿಮಗೆ ತೋರಿಸ್ತೇನೆ. ನೋಡಿ ನಾನು ಫಸ್ಟಿಗೆ ಡಾಟ್ ಹಾಕಿಬಿಟ್ಟು ಮತ್ತು ಆ ಡಾಟ್ ಇದು ಪಾಯಿಂಟ್ ಇದೆ ಅಲ್ವಾ, ಅದನ್ನು ನಾನು ಆ ಲೈನಿಗೆ ಸೇರಿಸ್ತಾ ಬರ್ತಿದ್ದೇನೆ. ಇಷ್ಟೇ. ಸೊ ಈಗ ನಾನು ಟಿಯರ್ ಡ್ರಾಪಿದ್ದು ಬಂಚನ್ನು ಮಾಡ್ತಾ ಇದ್ದೇನೆ. ಅಂದರೆ 3 ಟಿಯರ್ ಡ್ರಾಪಿಂದ ನಾನು ಒಂದು ಬಂಚ್ ಥರ ಮಾಡ್ತಾ ಇದ್ದೇನೆ. ಮೊದಲು ನಾನು ಈಸಿ ಮೆಥಡನ್ನು ಯೂಸ್ ಮಾಡ್ತಿದ್ದೇನೆ, ಅಂದರೆ ಡಾಟಿಂದ ಟಿಯರ್ ಡ್ರಾಪನ್ನು ಮಾಡೋದು. ನೋಡಿ ನಾನು ಮೊದಲು 2 ಟಿಯರ್ ಡ್ರಾಪನ್ನು ಮಾಡಿ ಅದರ ಕೆಳಗೆ 1 ಟಿಯರ್ ಡ್ರಾಪನ್ನು ಹಾಕಿದ್ದೇನೆ. ಸೊ ಇದು ಒಂದು ಬಂಚ್ ಥರ ಆಯ್ತು. ಈಗ ಇನ್ನೊಂದು ಸಲ ಮಾಡ್ತೇನೆ. ನಾನಿಲ್ಲಿ ಮೊದಲು 2 ಡಾಟ್ಸ್ನ ಹಾಕ್ಕೊಂಡಿದ್ದೇನೆ. ಈಗ ನಾನು ಪುನೊಂದು ಆ 2 ಡಾಟ್ಸಿದ್ದು ಮಿಡಲ್ ಹಾಕ್ಕೊಳ್ತಾ ಇದ್ದೇನೆ. ಈಗ ಆ 2 ಡಾಟ್ ಇತ್ತಲ್ವಾ ಅದನ್ನು ನಾನು ಜಾಯಿಂಟ್ ಮಾಡ್ತೇನೆ, ಅಂದರೆ ಟಿಯರ್ ಡ್ರಾಪ್ ಥರ. ಮತ್ತು 1 ಡಾಟ್ ಇತ್ತಲ್ವ ಅದನ್ನು ಜಾಯಿಂಟ್ ಮಾಡ್ತೇನೆ. ಇದು ಈಸಿ ಮೆಥಡ್ ಆಯಿತು. ಈಗ ನಾನು ಡೈರೆಕ್ಟ್ ಮೆಥಡ್ ಮಾಡ್ತಾ ಇದ್ದೇನೆ. ಸೊ ಡೈರೆಕ್ಟ್ ಮೆಥಡೇ ಸ್ವಲ್ಪ ಚೆಂದ ಕಾಣಿಸೋದು. ನೋಡಿ ನಾನು ಪ್ರೆಷರ್ ಜಾಸ್ತಿ ಮಾಡಿ ಮತ್ತು ಕಮ್ಮಿ ಮಾಡ್ತಾ ಇದ್ದೇನೆ. ಸೊ ಈ ಬಂಚನ್ನು ನಾವು ಈಗ ಅಂದರೆ ಕೆಳಮುಖ ಮಾಡಿದಲ್ವಾ, ಇದು ಬೇಕಾದರೆ ನಾವು ಮೇಲ್ಮುಖ ಕೂಡ ಮಾಡಿ ಬಿಡಿಸ್ಬೋದು. ನಮ್ಗೆ ಯಾವ ಥರ ಬೇಕೋ ನಾವು ಆ ಥರ ಬಂಚನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು, ಅಥವಾ ಸೈಡ್ ಬೇಕಿದ್ರೆ ನಾವು ಸೈಡಲ್ಲಿ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಟಿಯರ್ ಡ್ರಾಪ್ ಬಗ್ಗೆ ಆಯಿತು. ನೆಕ್ಸ್ಟ್ ಲೀಫನ್ನು ಸೇಮ್ ಟಿಯರ್ ಡ್ರಾಪ್ ಥರನೇ, ಆದರೆ ಸ್ವಲ್ಪ ಚೇಂಜ್. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಲೈನ್ ಹಾಕ್ಕೊಳ್ತಾ ಇದ್ದರೆ ನಿಮಗೆ ಕಾಣ್ತಿದೆ ಅಲ್ವಾ, ಆ ಲೈನ್ ಆದಮೇಲೆ ನಾನು ಕೋನಿಂದ ಪ್ರೆಷರ್ ಕೊಡ್ತಾ ಇದ್ದೇನೆ. ನೋಡಿ ನಾನು ಕೋನಿಂದ ಪ್ರೆಷರ್ ಕೊಡ್ತಾ ಇದ್ದೇನೆ. ಕೊಡ್ತಾ ನಿಧಾನವಾಗಿ ಪ್ರೆಷರ್ನ ಕಮ್ಮಿ ಮಾಡ್ತಾ ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ಇಷ್ಟೇ, ಇದು ಲೀಫ್ ಆಗಿರುತ್ತೆ. ನಾನು ಇನ್ನೊಂದು ಸಲ ತೋರಿಸ್ತೇನೆ. ನೋಡಿ ನಾನಿಲ್ಲಿ ಪುನಃ ಲೈನನ್ನು ಹಾಕ್ಕೊಂಡೆ ಚಿಕ್ಕದು, ಕೋನಿಂದ ಪ್ರೆಷರ್ ಕೊಡ್ತಾ ರಿಲೀಸ್ ಮಾಡಿದೆ. ಇಷ್ಟೇ, ಸ್ಟಾರ್ಟಿಂಗ್ ಪ್ರೆಷರ್ ಕೊಡ್ತಾ ಮತ್ತು ಎಂಡಲ್ಲಿ ಪ್ರೆಷರ್ ಕಮ್ಮಿ ಮಾಡ್ತಾ ರಿಲೀಸ್ ಮಾಡಿದರೆ ಆಯಿತು ಕೋನನ್ನು. ನೋಡಿ ತುಂಬ ಶೇಪ್ಸಲ್ಲಿ ನಾವು ಲೀಫನ್ನು ಮಾಡ್ಬೋದು. ನಮಗೆ ಯಾವ ಥರ ಶೇಪ್ ಬೇಕು ಆ ಥರ ಲೀಫನ್ನು ಕೂಡ ನಾವು ಮಾಡ್ಬೋದು. ಸೊ ಇದು ಡೈರೆಕ್ಟ್ ಮೆಥಡ್. ನಿಮಗೆ ಈ ಮೆಥಡ್ ಕಷ್ಟ ಆಗ್ತಿದೆ ಅಂತಾದರೆ ಸೇಮ್ ನೀವು ಡಾಟೆಡ್ ಮೆಥಡ್ ಇತ್ತಲ್ವ ಆ ಮೆಥಡನ್ನ ಯೂಸ್ ಮಾಡ್ಬೋದು. ಡಾಟೆಡಲ್ಲಿ ನೀವು ಈಗಾಗಲೇ ಟಿಯರ್ ಡ್ರಾಪ್ ಮೆಥಡನ್ನು ಕಲ್ತಿದ್ದೀರಾ. ಸೊ ಆ ಟಿಯರ್ ಡ್ರಾಪ್ ಮೆಥಡ್ ಇದೆ ಅಲ್ವಾ, ನೀವು ಡಾಟ್ ಯೂಸ್ ಮಾಡ್ಕೊಂಡು ಸೇಮ್ ಅದನ್ನೇ ಡ್ರಾ ಮಾಡಿದರೆ ಆಯ್ತು. ಅಂದರೆ ಮೊದಲು ಡಾಟನ್ನು ಹಾಕಿಬಿಟ್ಟು ಕೋನನ್ನು ಸೆಂಟರಲ್ಲಿ ಹೋಲ್ಡ್ ಮಾಡಿ ಕೋನನ್ನು ನಿಧಾನವಾಗಿ ಕೆಳಗೆ ಡ್ರ್ಯಾಗ್ ಮಾಡಿದರೆ ಆಯಿತು, ಅದು ಟಿಯರ್ ಡ್ರಾಪ್ ಆಗಿತ್ತು. ಇದು ಕೂಡ ಸೇಮ್, ಮೊದಲು ಕೆಳಗಡೆ ಡ್ರ್ಯಾಗ್ ಮಾಡಿ ಅದೇ ರೀತಿ ಅದು ಡಾಟ್ ಇದು ಮೇಲ್ಗಡೆ ಇದೆ ಅಲ್ವಾ, ಮೇಲ್ಗಡೆ ಸ್ವಲ್ಪ ಡ್ರಾ ಮಾಡಿದರೆ ನಮಗೆ ಲೀಫ್ ಸಿಗುತ್ತೆ. ನೋಡಿ ನಾನೀಗ ಡ್ರಾ ಮಾಡ್ತಾ ಇದ್ದೇನಲ್ವ, ಅದೇ ಥರ ಡ್ರಾ ಮಾಡಿದರೆ ಆಯಿತು. ಈಗ ಅಡ್ಡದ್ದು ಲೀಫ್ ಬೇಕಾದರೆ ನೀವು ಈ ಥರ ಡ್ರಾ ಮಾಡಿದರೆ ಆಯಿತು. ನೋಡಿ ಮೊದಲು ನಾನು ಡಾಟ್ ಹಾಕಿಬಿಟ್ಟು ನಂತರ ಕೆಳಗೆ ಮತ್ತು ಮೇಲೆ ಎರಡೂ ಕಡೆ ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ಸೊ ಈಗ ಇದರದೊಂದು ಬಳ್ಳಿ ಮಾಡುವ. ಮೊದಲು ನಾನು ಡೈರೆಕ್ಟ್ ಮೆಥಡಿಂದ ಮಾಡ್ತೇನೆ. ನೋಡಿ ನಾನು ಮೊದಲು ಚಿಕ್ಕದೊಂದು ಲೈನ್ ಎಳೆದ್ಬಿಟ್ಟು ನೆಕ್ಸ್ಟ್ ಪ್ರೆಷರನ್ನು ಜಾಸ್ತಿ ಮಾಡ್ತಾ ಮತ್ತು ಪಾಯಿಂಟ್ ಹತ್ರ ಬರುವಾಗ ಪ್ರೆಷರನ್ನು ಕಮ್ಮಿ ಮಾಡಿ ಬಿಡ್ತಾ ಇದ್ದೇನೆ.
ನೋಡಿ ಪ್ರೆಷರ್ ಆದಮೇಲೆ ಪ್ರೆಷರನ್ನು ಕಮ್ಮಿ ಮಾಡೋದು ಇಷ್ಟೇ. ಸ್ಟಾರ್ಟಿಂಗ್ ಒಂದು ಚಿಕ್ಕ ಒಂದು ಲೈನ್ ಎಳೆದ್ರೆ ಸಾಕು, ಅಲ್ಲಿಂದ ನೀವು ಪ್ರೆಷರ್ ಕೊಡಿ. ಪ್ರೆಷರ್ ಒಂದು ಸ್ವಲ್ಪ ಡಾಟೆಡ್ ಥರ ಬಂದಾದಮೇಲೆ ಆ ಪ್ರೆಷರನ್ನು ಕಮ್ಮಿ ಮಾಡಿ ಲೈನನ್ನು ಡ್ರ್ಯಾಗ್ ಮಾಡಿ, ಅಂದರೆ ಆ ಡಾಟನ್ನು ಕೆಳಗೆ ಡ್ರ್ಯಾಗ್ ಮಾಡಿದರೆ ಆಯಿತು. ನೋಡಿ ಇಷ್ಟೇ. ಅದೀಗ ನಿಮಗೆ ಸ್ಟಾರ್ಟಿಂಗ್ ತುಂಬ ಕಷ್ಟ ಇದೆ ಅಂತ ನಮಗೆ ಬರ್ತವೆ ಇಲ್ಲ ಅಂತ ಆ ಥರ ಎಲ್ಲ ಅನಿಸ್ಬೋದು, ಆದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ತುಂಬ ಈಸಿಯಾಗಿ ಬರ್ತದೆ. ಈಗ ನಾನು ಅಂದರೆ ಈಸಿ ಮೆಥಡಲ್ಲಿ ಮಾಡ್ತಾಯಿದ್ದೇನೆ. ಮೊದಲು ನಾನು ಟಿಯರ್ ಡ್ರಾಪನ್ನು ಹಾಕ್ಕೊಳ್ತಾ ಇದ್ದೇನೆ. ಟಿಯರ್ ಡ್ರಾಪ್ ಇದ್ದು ಈಸಿ ಮೆಥಡ್ ನೀವು ಈಗಾಗಲೇ ಕಲ್ತಿದ್ದೀರಲ್ವಾ ಡಾಟಿಂದ, ಸೊ ಅದಕ್ಕೆ ನಾನು ಪುನಃ ತೋರಿಸ್ತಿಲ್ಲ, ಡೈರೆಕ್ಟ್ ನಾನು ಟಿಯರ್ ಡ್ರಾಪೇ ಹಾಕ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಇದಿದೆ ಅಲ್ವಾ ಟಿಯರ್ ಡ್ರಾಪ್ ಇದ್ದು ಸ್ಟಾರ್ಟಿಂಗ್ ಪಾಯಿಂಟನ್ನು ನಾವು ಮೇಲ್ ಸೈಡಿಂದ ಡ್ರ್ಯಾಗ್ ಮಾಡಿಕೊಂಡು ಬಂದರೆ ಆಯಿತು. ಈ ಥರ ಟಿಯರ್ ಡ್ರಾಪಿಗೆ ನಾವು ಅಂದರೆ ಕೆಳಗೆ ಡ್ರ್ಯಾಗ್ ಮಾಡ್ತಾಯಿದ್ವಿ, ಲೀಫಿಗೆ ನಾವು ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಸೈಡ್ ನಾವು ಡ್ರ್ಯಾಗ್ ಮಾಡ್ತಾ ಬರಬೇಕು. ಸೊ ಈಗ ಇದು ಒಂದು ಚೆಂದ ಒಂದು ವೈನ್ಸ್ ಆಯಿತು, ಅಂದರೆ ಬಳ್ಳಿ ಆಗಿದೆ ನಮಗೆ. ತುಂಬ ಜನ ಈ ಥರ ಲೀಫ್ ಅಥವಾ ಲೀವ್ಸನ್ನು ಕ್ರಿಯೇಟ್ ಮಾಡ್ತಾರೆ, ಅಂದರೆ ಸ್ವಲ್ಪ ಲೈನನ್ನು ಡ್ರ್ಯಾಗ್ ಮಾಡಿ ಅದಕ್ಕೆ ಅಂದರೆ ಒಂದು ಡಾಟನ್ನು ಇಟ್ಟು ಆ ಡಾಟನ್ನು ಕೆಳಗಡೆ ಡ್ರ್ಯಾಗ್ ಮಾಡ್ತಾರೆ. ಆದರೆ ಅದು ಈಸಿ ಮೆಥಡ್ ಅಲ್ವಾ, ಆ ಈಸಿ ಮೆಥಡ್ ನಾವು ಯೂಸ್ ಮಾಡಿದ್ದೇವೆ ಅಂತ ಯಾರಿಗೆ ಸಹ ಗೊತ್ತಾಗಬಾರ್ದು. ನಾವು ಬಿಡಿಸೋ ಲೀಫ್ ಹೇಗಿರಬೇಕು ಅಂದರೆ ಡೈರೆಕ್ಟ್ ಮೆಥಡಿಂದನೇ ಮಾಡಿರೋ ಥರ ಇರಬೇಕು. ನಾನಾಗ ಈಸಿ ಮೆಥಡ್ ಯೂಸ್ ಮಾಡಿದರೂ ಕೂಡ ಅದು ನೋಡಿದರೆ ಗೊತ್ತಾಗಲ್ಲ, ಅದು ಡೈರೆಕ್ಟ್ ಮೆಥಡ್ ಥರಾನೇ ಇದೆ. ಆದರೆ ಈಗ ಬಿಡಿಸ್ತಿರೋದು ನೋಡಿ ಅದು ಗೊತ್ತಾಗ್ತದೆ, ಅಂದರೆ ಇವರು ಅಂದರೆ ಮೊದಲು ಲೈನನ್ನು ಹಾಕಿಬಿಟ್ಟು ಡಾಟನ್ನು ಹಾಕಿ ಕೆಳಗಡೆ ಡ್ರ್ಯಾಗ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಈ ಥರ ಬಿಡಿಸ್ಬೇಡಿ, ಆದರೆ ಸ್ಟಾರ್ಟಿಂಗ್ ನಿಮಗೆ ಬಿಡಿಸುವಾಗ ಈ ಥರ ಬರುತ್ತೆ, ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಅಂತ ಮಾಡಲಿಕ್ಕೆ ಇಲ್ಲ. ಆದರೆ ಇದನ್ನೇ ಅಭ್ಯಾಸ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇರೋದು ನಾನು. ಆದಷ್ಟು ಡೈರೆಕ್ಟ್ ಮೆಥಡನ್ನೇ ಪ್ರಾಕ್ಟೀಸ್ ಮಾಡಿ. ಡೈರೆಕ್ಟ್ ಮೆಥಡ್ ಬರದೇ ಇದ್ದರೆ ಮಾತ್ರ ಈಸಿ ಮೆಥಡನ್ನು ಮಾಡಿ. ಈಸಿ ಮೆಥಡನ್ನು ಮಾಡುವಾಗ ಕೂಡ ಈಗ ನೋಡಿ ನಾನು ತೋರಿಸ್ತೇನೆ. ನಾನು ಕೋನನ್ನು ಸೆಂಟ್ರಲ್ಲಿ ಹೋಲ್ಡ್ ಮಾಡಿ ಅದನ್ನು ಮೊದಲು ಕೆಳಗಡೆ ಡ್ರ್ಯಾಗ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಆ ಕೋನಿದು ಏನಿದೆ ಅಲ್ವಾ, ಆ ಕೋನನ್ನು ಮೇಲ್ಗಡೆಯಿಂದ ಒಂದು ಶೇಪಿಂದ ನಾನು ಮೇಲ್ಗಡೆ ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ನೋಡಿ ನನಗೆ ಯಾವ ಶೇಪ್ ಬೇಕು ಲೀಫಿದ್ದು, ನಾನು ಆ ಶೇಪಿಗೆ ಆ ಡಾಟನ್ನು ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ಸೊ ನೋಡಿ ನೀವು ಈ ಥರ ಡ್ರ್ಯಾಗ್ ಮಾಡಬಾರ್ದು, ಅಂದರೆ ಡಾಟನ್ನು ಹಾಕಿಬಿಟ್ಟು ಡಾಟಿದು ತುದಿಯಿಂದ ಡ್ರ್ಯಾಗ್ ಮಾಡಿದರೆ ಈ ಥರ ಬರುತ್ತೆ. ಈ ಥರ ಮಾಡಬೇಡಿ ಅಂತಲೇ ನಾನು ಹೇಳಿದ್ದು. ಅದರ ಬದಲು ನೀವು ಮೊದಲು ಕೋನನ್ನು ಡಾಟಿದು ಸೆಂಟರಲ್ಲಿ ಹೋಲ್ಡ್ ಮಾಡಿಬಿಟ್ಟು ಕೆಳಗಡೆ ನಿಧಾನವಾಗಿ ಡ್ರ್ಯಾಗ್ ಮಾಡಿ. ಈಗ ನೋಡಿ ಯಾವ ಥರ ಬಂದಿದೆ ಶೇಪ್. ನೋಡಿ ನಾನು ಮೊದಲು ಡಾಟನ್ನು ಹಾಕಿಬಿಟ್ಟು ನಂತರ ಆ ಕೋನನ್ನು ನಾನು ಅದು ಡಾಟ್ ಇದೆ ಅಲ್ವಾ ಅದರ ಮಧ್ಯೆ ನಾನು ಆ ಕೋನನ್ನು ಇಡ್ತಾ ಇದ್ದೇನೆ. ನೋಡಿ ಇಟ್ಬಿಟ್ಟು ನಿಧಾನವಾಗಿ ಆ ಕೋನನ್ನು ಕೆಳಗಡೆ ಡ್ರ್ಯಾಗ್ ಮಾಡ್ತಾ ಇದ್ದಾನೆ. ಕೋನನ್ನು ನಾನು ಪ್ರೆಸ್ ಮಾಡ್ತಾನೇ ಇಲ್ಲ, ಯಾವ ಪ್ರೆಷರನ್ನು ಕೂಡ ಕೊಡ್ತಾ ಇಲ್ಲ. ಆ ಡಾಟನ್ನೇ ನಾನು ಮೂವ್ ಮಾಡ್ತಾ ಇದ್ದೇನೆ, ಅಂದರೆ ಕೆಳಗಡೆ ಮತ್ತು ಮೇಲ್ಗಡೆ. ಸೊ ಈ ಮೆಥಡ್ ನೋಡಿ, ಅಂದರೆ ಡಾಟನ್ನು ಹಾಕಿಬಿಟ್ಟು ಡಾಟಿದು ತುದಿಯಿಂದ ನಾವು ಸ್ವಲ್ಪ ಲೈನನ್ನು ಡ್ರ್ಯಾಗ್ ಮಾಡಿದ್ದೇವೆ. ಈ ಮೆಥಡ್ ಮತ್ತು ನಾವು ಕೋನನ್ನು ಸೆಂಟರಿಂದ ಡ್ರ್ಯಾಗ್ ಮಾಡಿರೋದಕ್ಕೆ ಎಂಥ ಡಿಫ್ರೆನ್ಸ್ ಅಂತ ನೀವು ನೋಡ್ತಾ ಇದ್ದೀರಾ. ನಾವೀಗ ಇದನ್ನು ಕಂಟಿನ್ಯೂ ಮಾಡುವ. ಮೊದಲು ನಾನು ಡಾಟನ್ನು ಹಾಕಿಬಿಟ್ಟು ಸೆಂಟರಿಂದ ಡಾಟನ್ನು ಕೆಳಗಡೆ ಡ್ರ್ಯಾಗ್ ಮಾಡಿದೆ, ನಂತರ ಮೇಲ್ಗಡೆ. ಸೇಮ್ ಅದೇ ಥರ ಮಾಡ್ತಾ ಬನ್ನಿ. ನೆಕ್ಸ್ಟ್ ಈಗ ನಾವು ಈ ಲೀವ್ಸಿದ್ದು ಅಥವಾ ಲೇವ್ಸಿದ್ದು ಬಂಚನ್ನು ಕ್ರಿಯೇಟ್ ಮಾಡುವ. ನಾನಿಲ್ಲಿ ಡೈರೆಕ್ಟ್ ಮೆಥಡಿಂದನೇ ನಾನು ಮೊದಲು ಮಾಡ್ತಾಯಿದ್ದೇನೆ. ನೋಡಿ ಈ ಥರ ತುಂಬ ಸಿಂಪಲ್. ನಿಮಗೆ ಒಂದ್ಸಲ ಡೈರೆಕ್ಟ್ ಮೆಥಡ್ ಪ್ರಾಕ್ಟೀಸ್ ಆದರೆ ನೀವು ಈಸಿಯಾಗಿ ಈ ಥರ ಬಂಚನ್ನು ಕ್ರಿಯೇಟ್ ಮಾಡ್ಬೋದು. ನೋಡಿ ಮೊದಲು ನಾನಿಲ್ಲಿ ಚಿಕ್ಕ ಲೈನಿಂದ ಮತ್ತು ಪ್ರೆಷರ್ ಜಾಸ್ತಿ ಮಾಡ್ತಾ ಕಮ್ಮಿ ಮಾಡಿ ಬಿಡ್ತಾ ಇದ್ದೇನೆ ಅಷ್ಟೇ. ನಾನು ಆಗ ಹೇಳಿದಲ್ವ ಅದೇ ಥರ. ಆದರೆ ಈ ಥರ ಬಂಚನ್ನು ಕ್ರಿಯೇಟ್ ಮಾಡುವಾಗ ಇದಿದೆ ಅಲ್ವಾ, ಅದರದ್ದು ಆ್ಯಂಗಲ್ ಇದೆ ಅಲ್ವಾ, ಅದು ಟ್ರಯಾಂಗಲ್ ಥರ ಬರಬೇಕು ಈ ಥರ. ನೋಡಿ
ಈ ಥರ ಬರಬೇಕು. ಕೆಲವೊಂದು ಜನ ಅಂದರೆ ಈ ಥರ ಬಂಚನ್ನು ಕ್ರಿಯೇಟ್ ಮಾಡುವಾಗ ಸ್ವಲ್ಪ ಕರ್ವ್ ಆ್ಯಂಗಲಲ್ಲಿ ಬರುತ್ತೆ. ಈ ಥರ ಹತ್ರ ಮಾಡ್ತಾರೆ, ಅದು ನೋಡಲಿಕ್ಕೆ ಚೆಂದ ಕಾಣೋದಿಲ್ಲ ಮತ್ತು ಅದು ಮಾಡುವುದ ರೀತಿ ಎಂತ ಇದೆ ಅದು ಕೂಡ ತಪ್ಪು. ಪ್ರತಿ ಸಲ ಬಂಚನ್ನು ಕ್ರಿಯೇಟ್ ಮಾಡುವಾಗ ಅದು ಲೀಫಿಂದ ಆಗಲಿ ಅಥವಾ ಟಿಯರ್ ಡ್ರಾಪಿಂದ ಆಗಲಿ ಅದು ಎಂತ ಇದ್ದರೆ ಸಹ 2 ಡಾಟ್ ಅಥವಾ 2 ಲೀಫಿದ್ದು ಮಧ್ಯ ಸೆಂಟರ್ ಏನಿದೆ ಅಲ್ವಾ, ಸೆಂಟರಿಂದನೇ ನಾವು ಇನ್ನೊಂದು ಲೀಫನ್ನು ಡ್ರಾ ಮಾಡಬೇಕು ಅಥವಾ ಟಿಯರ್ ಡ್ರಾಪನ್ನು ನಾವು ಡ್ರಾ ಮಾಡಬೇಕು. ಸೊ ನಾನೀಗ ಈಸಿ ಮೆಥಡಲ್ಲಿ ಕೂಡ ಮಾಡಿ ತೋರಿಸ್ತೇನೆ ಒಂದ್ಸಲ ನೋಡಿ. ಆ 2 ಲೀಫ್ ಇದೆ ಅಲ್ವಾ, ಅದಕ್ಕಿಂತ ತುಂಬ ಮುಂದೆ ಮೊದಲನೇ ಲೀಫ್ ಇದೆ. ಆ ಥರ ಬಂದಾಗ ಮಾತ್ರ ಅದು ಒಂದು ಸ್ವಲ್ಪ ಬಂಚ್ ಥರ ನಮಗೆ ಕಾಣಿಸುತ್ತೆ. ಇದರಲ್ಲಿ ನೀವು ಎಷ್ಟು ಲೀಫನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ 3 ಲೀಫ್ ಇದಷ್ಟೇ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇಷ್ಟೇ. ಇದಿಷ್ಟು ಲೀಫ್ ಅಥವಾ ಲೀವ್ಸ್ ಬಗ್ಗೆ ಆಯಿತು. ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿದ್ರಲ್ವಾ, ಇವತ್ತಿನ ಕ್ಲಾಸಲ್ಲಿ ನೀವು ಡಾಟ್ಸ್, ಟಿಯರ್ ಡ್ರಾಪ್ ಮತ್ತು ಲೀವ್ಸನ್ನು ಕಲ್ತಿದ್ದೀರಾ. ನಾನು ಹೇಳಿದ್ದು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು ಅಥವಾ ಕಾಮೆಂಟ್ ಮಾಡಿಬಿಟ್ಟು ಕೂಡ ತಿಳಿಸ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಹೊಸ ಕ್ಲಾಸ್ ಜೊತೆ ನಾನು ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.